ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತಿಳಿ ಸಾರು ಮಾಡ್ತಿದ್ದೇನೆ. ಇದು ಅನ್ನಕ್ಕೆ ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅನ್ಬೋದು. ಒಂದು 5 ಮಿನಿಟ್ಸಲ್ಲಿ ಮಾಡ್ಕೋಬಹುದಾದಂಥ ರಸಮ್ ಅಥವಾ ತಿಳಿ ಸಾರು ಅಂತಲೇ ಹೇಳಬಹುದು. ನೋಡಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಾನು ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೇನೆ. ಅದು ಬಿಸಿ ಆದ ನಂತರ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ. ನಿಮಗೆ ಆಪ್ಷನ್ ತುಪ್ಪ ಬೇಕಂದರೆ ಹಾಕಬಹುದು. ಅದು ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ಮಾಲ್ ಟೇಬಲ್ ಸ್ಪೂನ್ ಅದು ಸಿಡಿದ ನಂತರ ನಾನು ಜಜ್ಜಿ ಇಟ್ಕೊಂಡಿರುವಂಥ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಿದ್ದೇನೆ, ಒಂದು 5-6. ಅದು ಸ್ವಲ್ಪ ಬೆಂದ ನಂತರ ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ ಹಣ್ಣು ಹಾಕ್ಕೊತಿದ್ದೀನಿ. ನಾನು ಬೇಕಂದವ್ರು ಈರುಳ್ಳಿ ಕೂಡ ಯೂಸ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಜ್ವರ, ಬಾಯಿ ಟೇಸ್ಟ್ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಕೂಡ ಊಟ ಮಾಡಬಹುದು. ತುಂಬಾ ಸೂಪರಾಗಿರುತ್ತೆ. ಅದು ಬೆಂದಿದೆ ನೋಡಿ. ಬೆಂದ ನಂತರ ನಾನು 1 ಲೋಟದಷ್ಟು ನೀರು ಹಾಕ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದರೆ ಹಾಕಬಹುದು. ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೇನೆ. ಅದನ್ನು ಕಿವುಚ್ಕೊಂಡು ಅದಕ್ಕೆ ಹಾಕ್ಕೊತಿದ್ದೀನಿ. ಇದೊಂಥರ ಹುಳಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ರಸಮ್ ಟೈಪ್ ಕುಡಿಲಿ ಕೂಡ ಕುಡಿಬಹುದು ಇದನ್ನು. ಇದಕ್ಕೆ ನಾನು ಸಾಂಬಾರು ಪೌಡರ್ ಹಾಕ್ಕೊತಿದ್ದೀನಿ. ನಿಮಗೆ ಸಾಂಬಾರು ಪೌಡರ್ ಇಲ್ಲ ಅಂದರೆ ರಸಮ್ ಪೌಡರ್ ಕೂಡ ಹಾಕಬಹುದು. ನಾನು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಹಾಕ್ಕೊತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಅಷ್ಟು ಹಾಕ್ಕೊತಿದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ತಿಕ್ನೆಸ್ಗೋಸ್ಕರ ನೀವು ಇದೇ ರೀತಿ ಕೂಡ ಕಾಳುಮೆಣಸು ಹಾಕಿ ಸಾಂಬಾರು ಹಾಕ್ಬೋದು. ನಾನು ಸ್ವಲ್ಪ ತಿಕ್ನೆಸ್ ಇರಲಿ ಅನ್ನೋಗೋಸ್ಕರ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಕಾಳುಮೆಣಸು ಹಾಕ್ಕೊತಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದಕ್ಕೆ ಹಾಕ್ಕೊತೇನೆ. ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ನೋಡಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿಕ್ನೆಸ್ಗೋಸ್ಕರ ಗೋಧಿ ಹಿಟ್ಟಿದ್ರೂ ಕೂಡ ಹಾಕಬಹುದು. ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋಗೋಸ್ಕರ ನಾನು ಮಿಕ್ಸ್ ಮಾಡಿ ಹಾಕ್ಕೊತಿದ್ದೇನೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ತಿರುವು ಹಾಕ್ಕೊಂಡು ಇದನ್ನು ನಾವು ಸರಿ ಬೇಯಲಿಕ್ಕೆ ಬಿಡುವ. ಅದು ಸರಿ ಕುದು ಬಂದರೆ ಆಯಿತು. ಇದನ್ನು ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲಿ ಅನ್ನ ಬೇಯೋಷ್ಟರಲ್ಲಿ ಮಾಡ್ಕೋಬಹುದು. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಫುಲ್ಲಾಗಿರುತ್ತೆ. ನಾವು ಪೇಸ್ಟ್ ಕೂಡ ಹಾಕಬಹುದು. ಇದಕ್ಕೆ ಸ್ವಲ್ಪ ಒಂದು ಕುದು ಬರೋ ತನಕ ವೆಯ್ಟ್ ಮಾಡುವ. ನೋಡಿ ಈಗ ಕುದು ಬಂದಿದೆ. ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ನಾನು ಜೀರಿಗೆನ ಬೇಯಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಅದು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಹಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತೇನೆ ನೋಡಿ. ಸಿಂಪಲ್ಲಾಗಿ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳುವ. ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ತಿಕ್ನೆಸ್ಗೋಸ್ಕರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಕುದಿ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬಹುದು. ಇದನ್ನು ಯಾವುದೇ ಬೇಳೆ ಇಲ್ಲದೇ ಮಾಡ್ಕೋಬಹುದು. ಗ್ಯಾಸ್ ಆಫ್ ಮಾಡಿ ನಾನು ಸರ್ವ್ ಮಾಡ್ಕೊತಿದ್ದೇನೆ ನೋಡಿ. ಅರ್ಜೆಂಟಾಗಿ ಒಂದು 5 ಮಿನಿಟ್ಸಲ್ಲಿ ಮಾಡ್ಕೋಬಹುದಾದ ನಾವು ಅಕ್ಕಿ ತೊಳೆದ ನೀರು ಅಂತ ಕೂಡ ಹೇಳ್ತೇವೆ ಇದಕ್ಕೆ. ತಿಳಿ ಸಾಂಬಾರನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ರೈಸಿಗೆ ಹಾಕ್ಕೊಂಡಿದ್ದೇನೆ. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.